ಸ್ನೇಹಿತರೆ ನಮಸ್ಕಾರ. ನಾನು ಗಣೇಶ್ ರಾವ್, ನಿಮ್ಮ ಸ್ನೇಹಿತ. ಈ ಒಂದು ಕನ್ನಡದ ಮೆಸೇಜ್ ಕನ್ನಡಿಗರಿಗೆ, ಕನ್ನಡವನ್ನು ಅರ್ಥ ಮಾಡ್ಕೊಳ್ಳುವಂಥ ವ್ಯಕ್ತಿಗಳಿಗೆ ಇದೊಂದು ಮೆಸೇಜು. ನಾನು ಈ ಒಂದು ಕ್ರಿಪ್ಟೋ ಕರೆನ್ಸಿ ಒಂದು ಪ್ರಪಂಚದಲ್ಲಿ 2015ರಿಂದ ತೊಡಗಿಕೊಂಡಿದ್ದೀನಿ. ಶುರುವಾಗಿದ್ದು ಕ್ರಿಪ್ಟೋ ಕರೆನ್ಸಿ 2009 ಬಿಟ್ಕಾಯಿನಿಂದ ಶುರುವಾಯಿತು. ಆಗ ನಿಮಗೆ 10 ಪೈಸಾ 20 ಪೈಸಕ್ಕೆ ಸಿಗ್ತಿದ್ದಂಥ ಬಿಟ್ಕಾಯಿನು ಈ ದಿನ 16 ವರ್ಷದಲ್ಲಿ 2009ರಿಂದ 2025 90 ಲಕ್ಷ, 1 ಕೋಟಿ ಟಚ್ ಆಗಿ ಈಗ ಅರೌಂಡ್ $80,000 ಅಂದರೆ 70-80 ಲಕ್ಷದಲ್ಲಿ ನಡೀತಾ ಇದೆ. ಈ ಒಂದು ಗ್ರೋತ್ ಬಿಟ್ಕಾಯಿನ್ ಅಲ್ಲದೇ ಸಾವಿರಾರು ಕ್ರಿಪ್ಟೋ ಕರೆನ್ಸೀಸ್ ಇದೆ. ಇಥೀರಿಯಂ, BNB, ಟ್ರಾನ್ ಅಂತ ಎಲ್ಲದರದ್ದು ಟೋಟಲ್ ಮಾರ್ಕೆಟ್ ಕ್ಯಾಪ್, ಟೋಟಲ್ ವ್ಯಾಲ್ಯೂಷನ್ ಇದೆ. ಅದು $4.5 ಟ್ರಿಲಿಯನ್ ಟಚ್ ಆಗಿತ್ತು. ಈಗ ಸ್ವಲ್ಪ ಕಡಿಮೆ ಇದೆ. ಬಟ್ $4.5 ಟ್ರಿಲಿಯನ್ ಅಂದರೆ ನೀವು ಊಹೆ ಮಾಡಿ ಇಂಡಿಯಾದ GDPಯ ಸಮ. ಆ ಲೆವೆಲ್ನ ಒಂದು ಗ್ರೋತ್ ಆಗಿದೆ 16 ವರ್ಷದಲ್ಲಿ. ಕ್ರಿಪ್ಟೋ ಕರೆನ್ಸಿ ಒಂದು ಕ್ರಾಂತಿ. ನೀವು ಅದರಲ್ಲಿ ಇದಿರೋ ಇಲ್ವೋ ಅದು ಬೇರೆ ವಿಚಾರ. ಅದು ಲೀಗಲ್ಲೋ ಅಲ್ವೋ ಅದು ತುಂಬ ಜನಕ್ಕೆ ಡೌಟ್ ಇದೆ. ಲೀಗಲ್ ಹೌದು, ಇನ್ನು ಇಂಡಿಯಾದಲ್ಲಿ ರೆಗ್ಯುಲೇಟರಿ ಬಾಡಿ ಇದಕ್ಕೆ ಅಂತ ಮಾಡಿಲ್ಲ. ಹೇಗೆ ಅಮೆರಿಕದಲ್ಲಿ ಮೊನ್ನೆ ಟ್ರಂಪ್ ಬಂದವನೇ ಇಟ್ಕೊಂಡು ಡಿಪಾರ್ಟ್ಮೆಂಟ್ ಮಾಡಿದ ಫಾರ್ ಕ್ರಿಪ್ಟೋ ಕರೆನ್ಸಿ. ಇಲಾನ್ ಮಸ್ಕ್ ಇದನ್ನು ಪ್ರಮೋಟ್ ಮಾಡಿದೆ. ಎಲ್ಲ ಬಿಲ್ ಗೇಟ್ಸಿಂದ ಎಲ್ಲರೂ ಬಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಡಾಲರ್ಸು ಕ್ರಿಪ್ಟೋ ಕರೆನ್ಸಿಲಿ ಇನ್ವೆಸ್ಟ್ ಮಾಡಿದರೆ. ಯಾಕೆಂದರೆ ಫ್ಯೂಚರ್ ಈಸ್ ಕ್ರಿಪ್ಟೋ ಕರೆನ್ಸಿ. ಕರೆನ್ಸಿ ಅನ್ನೋದು ಕ್ರಿಪ್ಟೋ ಕರೆನ್ಸಿ ಆಗಿ ಹೋಗುತ್ತೆ. ಹೇಗೆ ಬಾರ್ಟರ್ ಸಿಸ್ಟಮಿಂದ ರುಪೀಸ್ ಕರೆನ್ಸಿ, ಫಿಯಟ್ ಕರೆನ್ಸಿಯಿಂದ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಪ್ಲಾಸ್ಟಿಕ್ ಕರೆನ್ಸಿ, ಅದೇ ಥರ ಕ್ರಿಪ್ಟೋ ಕರೆನ್ಸಿ ಒಂದು ಕಾಲದಲ್ಲಿ ಇನ್ನೊಂದು 10-20 ವರ್ಷದಲ್ಲಿ ಇಟ್ ವಿಲ್ ಬಿ ದ ಡಿಫಾಲ್ಟ್ ಕರೆನ್ಸಿ. ಆ ಒಂದು ಪ್ರಪಂಚ ನೀವು ಇಷ್ಟು ದಿವಸ ನೋಡಿಲ್ಲ ಅಂತ ಆದರೆ, ಅಥವಾ ನೋಡಿದರೆ ಸ್ವಲ್ಪ ಇಂಟ್ರೆಸ್ಟ್ ಇದ್ದು ನೋಡಿದ್ದು ಯಾವ್ದಾದ್ರು ಕ್ರಿಪ್ಟೋ ಕರೆನ್ಸಿ ಬೈ ಸೆಲ್ ಮಾಡಿದರೂ ಸಹ ಈ ಒಂದು ಹೆಸರನ್ನ ನೀವು ಕೇಳಿದ್ರಲ್ಲೋ ನನಗೆ ಗೊತ್ತಿಲ್ಲ, ಪೈ ನೆಟ್ವರ್ಕ್ ಅಂತ. ಈ ಪೈ ನೆಟ್ವರ್ಕ್ ಅನ್ನೋದು ಶುರುವಾಗಿದೆ 2019 ಮಾರ್ಚ್ 14. ಇದನ್ನು ಸ್ಟಾರ್ಟ್ ಮಾಡಿದ್ರು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ಅಲಾಮ್ನಾಯ್, ಅಲ್ಲಿದ ಗ್ರ್ಯಾಜುಯೇಟ್ಸ್, ಓಕೆ, ಕಂಪ್ಯೂಟರ್ ಸೈಂಟಿಸ್ಟು. ಇದು ಸ್ಟಾರ್ಟ್ ಮಾಡಿ ಡಾಕ್ಟರ್ ನಿಕೋಲಾಸ್ ಕೊಕಲಿಸ್ ಅಂತ, ಇನ್ನೊಬ್ಬರು ಮೇಡಮ್ ಡಾಕ್ಟರ್ ಚೆಂಗ್ಡಾ ಫ್ಯಾನ್ ಅಂತ, ಇವರಿಗೂ ಸ್ಟಾರ್ಟ್ ಮಾಡಿರೋದು. 6 ವರ್ಷದಲ್ಲಿ 10 ಬಿಲಿಯನ್ ಕಾಯಿನ್ಗಳು ಮೈನ್ ಆಗಿದೆ. 100 ಮಿಲಿಯನ್ ಮೆಂಬರ್ಸ್ ಇದ್ದಾರೆ. 14 ಮಾರ್ಚ್, ನಾಳೆ ಹುಣ್ಣಿಮೆ, 6 ವರ್ಷ ಆಗ್ತದೆ. ಈ ದಿನ ನಮ್ಮ ಎಲ್ಲ ಏನು ಮೈನ್ ಆಗಿರುವಂಥ ಕಾಯಿನ್ಗಳನ್ನು ನಮ್ಮ ಪ್ರೈವೇಟ್ ವಾಲೆಟಿಗೆ ಕಳಿಸ್ತಾ ಇದ್ದಾರೆ 1 by 1. ಈಗ ಆಲ್ರೆಡಿ ಎಲ್ಲ ಮೇಜರ್ ಎಕ್ಸ್ಚೇಂಜಲ್ಲಿ ಇನ್ನೂ ಬಂದಿಲ್ಲ. ಆದರೂ ಸಹ ನಮ್ಮ ಪೈ ಕಾಯಿನ್ನ ಧಾರಣೆ ಅಥವಾ ದರ $1.5 ಅಂದರೆ $100ರಿಂದ $150 ಇದೆ. ಈಗ ಇದು 10 ಪಟ್ಟು ಆಗ್ಬೋದು, 100 ಪಟ್ಟು ಆಗ್ಬೋದು. ಬಿಟ್ಕಾಯಿನ್ ಥರ 1000 ಪಟ್ಟು ಆಗಲಿಕ್ಕೂ ಚಾನ್ಸ್ ಇದೆ. ಇದರಲ್ಲಿ ನೀವೇನು ಹಣ ಇನ್ವೆಸ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈ ಒಂದು ಮೈನಿಂಗ್ ಆ್ಯಪ್ ಇದೆ, ಪೈ ಮೈನಿಂಗ್ ಆ್ಯಪ್. ಅದರದ್ದು ಲಿಂಕ್ ಕಳಿಸ್ತೀನಿ. ನೀವು ಆ್ಯಪಲ್ ಫೋನ್ ಇರ್ಬೋದು, ಆ್ಯಂಡ್ರಾಯ್ಡ್ ಇರ್ಬೋದು, ಗೂಗಲ್ ಪ್ಲೇಸ್ಟೋರ್ ಅಥವಾ ಆ್ಯಪಲ್ ಪ್ಲೇಸ್ಟೋರಲ್ಲಿ ನೀವು ಈ ಆ್ಯಪನ್ನು ಡೌನ್ಲೋಡ್ ಮಾಡಿ ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಿ. ಫೋನ್ ನಂಬರ್, ಫೇಸ್ಬುಕ್, ಇಮೇಲ್ ID ಅಕೌಂಟನ್ನು ಕ್ರಿಯೇಟ್ ಮಾಡಿದ ನಂತರ ನನ್ನನ್ನು ಮಾತಾಡಿಸಿ. ಇದರ ನಾಲೆಜ್ ಕೊಡ್ತೀನಿ. ಇದರಲ್ಲಿ ಡೈಲಿ ನೀವು ಒಂದು ದಿವಸ 24 ಗಂಟೆಯಲ್ಲಿ ಒಂದು ದಿವಸ ಮೈನಿಂಗ್ ಬಟನ್ನ ಟಚ್ ಮಾಡಬೇಕು. ಅದು ರೈಟ್ ಹ್ಯಾಂಡ್ ಮಿಡ್ಲಲ್ಲಿರುತ್ತೆ. ಅದನ್ನ ಟಚ್ ಮಾಡಿದರೆ ಮುಗೀತು. ಮತ್ತು ನೀವು ಆ್ಯಪ್ ಕ್ಲೋಸ್ ಮಾಡಿ ತೊಂದರೆಲ್ಲ. ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಮೈನಿಂಗ್ ಆಗ್ತಾ ಇರುತ್ತೆ, ನಿಮ್ಮ ಕಾಯಿನ್ಸ್ ಕಲೆಕ್ಟ್ ಆಗ್ತಾ ಇರುತ್ತೆ. ಡೈಲಿ ಒನ್ಸ್ ಮಾಡಬೇಕು. ಅದಕ್ಕೆ ರಿಮೈಂಡರ್ ನಾನು ಕೊಡ್ತೀನಿ. ನೀವು ನನ್ನ ರೆಫರ್ ಲಿಸ್ಟ್ ಇದರಿಂದ ಯಾರ್ಯಾರು ಮೈನಿಂಗ್ ಮಾಡ್ತಾರೆ, ಯಾರು ಇನ್ಯಾಕ್ಟಿವ್ ಇದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ನೀವು ಮೈನಿಂಗ್ ಮಾಡಲಿಲ್ಲ ಅಂದರೆ ನಾನು ನಿಮಗೆ ಒಂದು ರಿಮೈಂಡರ್ ಕಳಿಸ್ತೀನಿ. ನಿಮ್ಮ ಮೊಬೈಲ್ ನಂಬರ್ನ ಕೇಳಿದೆ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತೀನಿ. ನೀವು ರಿಮೈಂಡ್ ತೊಗೊಂಡ್ಬಿಟ್ಟು ಮಾಡ್ಬೋದು. ಇಲ್ಲ ಒಂದು ರಿಮೈಂಡರ್ ಹಾಕ್ಕೊಂಡು ಬೇಕಾದ್ರೂ ಮಾಡ್ಬೋದು. ಯಾವುದೇ ರಿಸ್ಕ್ ಇಲ್ಲ. ನೆಕ್ಸ್ಟ್ ಜನರೇಷನ್ Web3 ಟೆಕ್ನಾಲಜಿ. ಇದು ದೊಡ್ಡದೊಂದು ಇಕೋಸಿಸ್ಟಮ್ ಇದೆ. ಮ್ಯಾಪ್ ಆಫ್ ಪೈ ಅಂತ ಸಾವಿರಾರು ಬಿಸ್ನೆಸ್ಗಳು ಪೈ ಯೂನಿವರ್ಸಿಟಿ ಒಳಗೆ ಬಂದಾಗಿದೆ. ಪೈ ಕಾಯಿನನ್ನು ತೊಗೊಂಡ್ಬಿಟ್ಟು ಪ್ರಾಡಕ್ಟನ್ನು ಮಾರ್ತಾಯಿದ್ದಾರೆ. ಈ ಒಂದು ಪ್ರಪಂಚನ ಕಳಕಳಿಯಿಂದ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಮಿಸ್ ಮಾಡ್ಕೋಬೇಡಿ. ಇದನ್ನು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡಿದ ನಂತರ ನಿಮಗೆ ನಾನು ಗೈಡ್ ಮಾಡಬೇಕಾಗತ್ತೆ, ಅದು ಮಾಡ್ತೀನಿ. ನಿಮ್ಮ KYC ಮಾಡಬೇಕಾಗತ್ತೆ, ಫೇಸ್ ರೆಕಗ್ನಿಷನ್ ಎಲ್ಲದೂ ಇದೆ. ಇದು ಟೋಟಲಿ ಲೀಗಲಿ ಕಂಪ್ಲೈಂಟ್. US ಸ್ಟಾರ್ಟ್ ಆಗಿದೆ. ಇಂಡಿಯಾದಲ್ಲಿ ಲಕ್ಷಾಂತರ ಜನ ಮೆಂಬರ್ಸ್ ಇದ್ದಾರೆ. ಡೈಲಿ ಮೈನಿಂಗ್ ಮಾಡ್ತಿದ್ದೀವಿ. ಇದನ್ನು ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ.
ಈ ಒಂದು ನನ್ನ ವಿಡಿಯೋ ಸಂದೇಶನ ನೋಡಿದ ನಂತರ ವಿಡಿಯೋ ಡೆಸ್ಕ್ರಿಪ್ಷನಲ್ಲೇ ನಾನು ಲಿಂಕನ್ನು ಕ್ಲಿಕ್ ಮಾಡಿ ಆ್ಯಪನ್ನು ಡೌನ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನಾಳೆಯ ದಿನ ಬಹಳ ಇಂಪಾರ್ಟೆಂಟ್ ದಿನ. ತುಂಬ ಜನಗಳ ಜೀವನ ಬದಲಾಗ್ತಾ ಇದೆ. ನೀವು ಸಹ ಇದರಲ್ಲಿ ಭಾಗಿಯಾಗಿ ಅಂತ ಕಳಕಳಿಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಬಾಯ್.